ಸ್ನೇಹಿತರೆ, ಇವತ್ತು ವೈಕುಂಠ ಏಕಾದಶಿ. ಜೀವನ್ಮರಣ ಚಕ್ರದಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು ಮತ್ತು ನಾವು ಶ್ರೇಯೋಭಿವೃದ್ಧಿ ಅನ್ನುವಂಥದ್ದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ವೈಕುಂಠ ಏಕಾದಶಿ ಎಂದು ಈ ವೈಕುಂಠ ಏಕಾದಶಿಯ ವ್ರತವನ್ನ ನಾವು ಆಚರಣೆ ಮಾಡಬೇಕು. ವಿಶೇಷವಾಗಿ ಈ ದಿನದಂದು ವೈಕುಂಠ ದ್ವಾರದಿಂದ ಮಹಾವಿಷ್ಣುವಿನ ದರ್ಶನ ಎನ್ನುವಂಥದ್ದನ್ನ ಪಡ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ವೈಕುಂಠ ದ್ವಾರ ಅಂತಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ವೈಕುಂಠ ಏಕಾದಶಿ ಎಂದು ದೇವಸ್ಥಾನಗಳಲ್ಲಿ ತೆರೆಯುವ ಉತ್ತರ ದ್ವಾರವನ್ನೇ ವೈಕುಂಠ ದ್ವಾರ ಅಂತ ಹೇಳಿ ಕರೆಯುತ್ತಾರೆ. ಆದರೆ ಅದು ಬರೀ ದೇವಾಲಯದ ಬಾಗಿಲಲ್ಲ, ಇದು ಮೋಕ್ಷದ ಸಂಕೇತ ಮತ್ತು ಇದು ಅಂತರಂಗ ಶುದ್ಧಿಯ ಕರೆ. ಹಾಗಾದ್ರೆ ಶಾಸ್ತ್ರೀಯವಾದಂತಹ ಅರ್ಥ ಏನಂತ ಕೇಳ್ತಾ ಹೋದ್ರೆ, ಪುರಾಣಗಳ ಪ್ರಕಾರ ಈ ದಿನ ಭಗವಂತನು ಭಕ್ತರಿಗೆ ಹೀಗೆ ಅನುಗ್ರಹಿಸಿದೆಂದು ಹೇಳಲಾಗ್ತದೆ: ನನ್ನನ್ನ ಶ್ರದ್ಧೆಯಿಂದ ಸ್ಮರಿಸುವವರಿಗೆ ನಾನು ಸ್ವತಃ ವೈಕುಂಠದ ದಾರಿ ತೆರೆದು ಕೊಡುತ್ತೇನೆ ಅಂತ ಹೇಳಿ. ಹಾಗಾದರೆ ನಿಜವಾದ ವೈಕುಂಠ ದ್ವಾರ ಎಲ್ಲಿದೆ? ಬಾಗಿಲು ದೇವಸ್ಥಾನದಲ್ಲಿ, ಆದರೆ ವೈಕುಂಠ ನಮ್ಮ ಹೃದಯದಲ್ಲಿದೆ. ಅಲ್ಲಿ ಇರುವ ದ್ವಾರವನ್ನ ತೆರೆಸೋದು ಹೇಗೆ? ಅಹಂಕಾರವನ್ನ ಬಿಟ್ಟು ಲೋಭವನ್ನ ಕಡಿಮೆ ಮಾಡಿ ಕ್ರೋಧವನ್ನ ಶಮನಗೊಳಿಸಿ ಭಕ್ತಿಯಿಂದ ನಾಮಸ್ಮರಣೆಯನ್ನ ಮಾಡಿದಾಗ ಆ ಕ್ಷಣದಲ್ಲೇ ವೈಕುಂಠ ದ್ವಾರ ಎನ್ನುವಂಥದ್ದು ತೆರೆದುಕೊಳ್ತದೆ. ದೇವಸ್ಥಾನದ ದ್ವಾರ ನಮಗೆ ದಾರಿ ಎನ್ನುವಂಥದ್ದು ತೋರಿಸ್ತದೆ. ಹೃದಯದ ದ್ವಾರ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ. ಇದೇ ಕಾರಣಕ್ಕಾಗಿ ಅಹಂಕಾರವನ್ನ ಬಿಟ್ಟು ಲೋಭವನ್ನ ಕಡಿಮೆ ಮಾಡಿ ಕ್ರೋಧವನ್ನ ಶಮನಗೊಳಿಸಿ ಭಕ್ತಿಯಿಂದ ನಾಮಸ್ಮರಣೆ ಎನ್ನುವಂಥದ್ದನ್ನ ಮಾಡಿ ವೈಕುಂಠ ದ್ವಾರದಿಂದ ಈ ದಿನ ಮಹಾವಿಷ್ಣುವನ್ನ ನಾವು ನೋಡಬೇಕು.